ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ಗಣೇಶ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ ಬನ್ನಿ. ಸೊ ಓದಿನ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಎಕ್ಸಾಮ್ಸ್ ಎಲ್ಲ ಬರ್ತಾ ಇದೆ, ಸೊ ಪ್ರಿಪ್ರೇಷನ್ ಚೆನ್ನಾಗಿರ್ಲಿ ಅನ್ನುವಂಥದ್ದು ಇದೆ. ಕಾಗದ ಪತ್ರಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ IT ರೈಡ್ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ನೋ ರಿಕವರಿ ಆಗದೆ ಇರೋಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಹೀಲಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಗಮನ ಬೇರೆ ಕಡೆ ಕೊಟ್ಟು ಒಂಚೂರು ಗಾಡಿ ಮೇಲೆ ಸಮಸ್ಯೆ ಮಾಡ್ಕೊಳ್ತೀರಾ. ಗಾಡಿ ಓಡಿಸ್ಬೇಕಾದ್ರೆ ಹೆಚ್ಚಿನ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಒಂದು ಮೇಜರ್ ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಗಿಫ್ಟ್ ತಗೊಂಡು ಹೋಗ್ತಾರೆ, ಕೊಟ್ಟು ಕಳ್ಸಿ ಅನ್ನುವಂಥದ್ದು ಇದೆ. ಸೊ ಹೋಗ್ತಾ ಆಶೀರ್ವಾದ ಮಾಡಿ ಹೋಗ್ತಾರೆ. ಎಲ್ಲವೂ ಕೂಡ ಒಳ್ಳೇದಾಗತ್ತೆ. ಹೆದರ್ಕೊಂಬೇಡ, ಧೈರ್ಯವಾಗಿ ಹೋಗು ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ರೀತಿಯಲ್ಲೇ ಒಂದು ಬದುಕನ್ನ ನೋಡ್ತೀಯ, ಮುಂದಿನ ಜೀವನ ಚೆನ್ನಾಗಿದೆ, ಹೆದರ್ಬೇಡ, ಹೋಗು ಅನ್ನುವಂಥದ್ದು ಇದೆ. ಸೊ ನಿನ್ಗೋಸ್ಕರ ಎಲ್ಲವನ್ನು ಕೂಡ ಸಿದ್ಧ ಮಾಡಿ ಕೊಟ್ಟಿರುವಂತ ಆ ಒಂದು ವ್ಯಕ್ತಿಗೆ ಅಥವಾ ಒಂದು ಕಠಿಣವಾದ ನಿರ್ಧಾರನ ತಗೊಳ್ಳಿ. ಕೆಲವು ವಿಚಾರದಲ್ಲಿ, ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ಒಂದು ದೃಢ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ವೆಹಿಕಲ್ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಜಾಸ್ತಿ ರಿಲ್ಯಾಕ್ಸ್ ಮಾಡಿ ಟೆನ್ಷನ್ ಮಾಡ್ಕೊಳ್ಬೇಡಿ. ಭಗವಂತನು ಗೊತ್ತಿದೆ ಏನ್ ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. ಇನ್ನ 49 ದಿನಗಳಲ್ಲಿ, ಕೆಲವ್ರಿಗೆ 49 ಗಂಟೆಗಳಲ್ಲಿ ಏನೋ ಒಂದು ಅವ್ರು ಮಾಡಿದ್ದು ಕೆಲ್ಸಕ್ಕೆ ರಿಸಲ್ಟಿಗೋಸ್ಕರ ಕಾಯ್ತಿದ್ದೀರಾ. ಆ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗಣೇಶನಿಗೆ ದಾಳಿಂಬೆನ ಸಮರ್ಪಣೆ ಮಾಡಿ, ಇದರಿಂದ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸತ್ಯ ಸುಳ್ಳುಗಳ ನಡುವೆ ಗೊಂದಲದಲ್ಲಿ ಮುಳುಗೋಗಿರುವಂತ ಜೀವನ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತೆ. ಅದ್ರ ಬಗ್ಗೆ ಚಿಂತೆ ಬೇಡ, ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಸತ್ಯ ಯಾವತ್ತಿದ್ರೂ ಸತ್ಯನೇ, ಗೊತ್ತಾಗೇ ಆಗತ್ತೆ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ರಕ್ಷಣೆ ಇದೆ. ಹೊಸ ಮನೆಗೆ ಹೋಗೋದಕ್ಕೂ ಕೂಡ ನಿಮ್ಗೆ ಅನುಕೂಲ ಇದೆ. ಗೃಹ ಪ್ರವೇಶ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಮುದ್ದಾಗಿರೋ ಪಾಪು ಬರ್ತಾ ಇದೆ. ಹೊಟ್ಟೆಲ್ ಪಾಪು ಚೆನ್ನಾಗಿದೆ, ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಊಟ ತಿಂಡಿ ಕಡೆ ಹೆಚ್ಚಿನ ಗಮನನ ಕೊಡಿ. ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ. ಮಕ್ಕಳು ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ದೋ ಪ್ರೆಗ್ನೆಂಟ್ ಲೇಡಿ ಇಲ್ಲಿ ಚಿಂತೆ ಮಾಡ್ತಿದ್ದಾರೆ. ಮಾಡ್ಬೇಡಿ, ನೀವು ಚೆನ್ನಾಗಿದ್ದೀರಾ, ಪಾಪುನು ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಫ್ಯೂಚರ್ ಪ್ರಾಮಿಸ್ ಆಗಿ ಇದೆ. ಎಲ್ಲ ಕಷ್ಟ ಅಂತಿಮ ಹಂತ ಬಂದಿದೆ. ಸೊ ಇನ್ನೇನಿದ್ರು ಬೆಳಕಿನ ಕಡೆ ಪ್ರಯಾಣ ಅಷ್ಟೇನೆ. ಸೊ ಹೊರಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಎನರ್ಜೆಟಿಕ್ ಮೂವ್ಮೆಂಟ್ ಇದೆ ಇಲ್ಲಿ. ಒಂದಷ್ಟು ನೆಗೆಟಿವಿಟಿ ಇದೆ. ಮನೆಯಲ್ಲಿ ಇರಬಹುದು, ಅಥವಾ ನೀವು ಓಡಾಡುವಂತ ಸ್ಥಳದಲ್ಲಿ, ಅಥವಾ ನಿಮ್ಮ ಹೊಲ ಗದ್ದೆ ಜಾಗ ಜಮೀನಿನಲ್ಲಿ ಇದೆ. ಅದು ಎಲ್ಲಿದೆ ಸಮಸ್ಯೆ ಅನ್ನೋದು 2 ರಿಂದ 3 ಕಡೆ 4 ಕಡೆ ಇದೆ. ಸೊ ಗಣೇಶ ನಿಮ್ಗೆ ಸದ್ಯಕ್ಕೆ 2 ಕಡೆ ತೋರಿಸ್ತಾ ಇದ್ದಾರೆ. ಅದನ್ನ ತಕ್ಕೊಳ್ಳಿ. ಆಮೇಲೆ 2 ಕಡೆ ಎಲ್ಲಿ ನೆಗೆಟಿವಿಟಿ ಇದೆ ಅದನ್ನ ತೋರಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಲ್ಲಿ ಇರುವಂತ ಫೀಮೇಲ್ ಪರ್ಸನ್ ನಿಮ್ ಲೈಫಿಗೆ ತುಂಬಾ ಒಳ್ಳೆ ಅದ್ಭುತವಾದಂತ ಅಡ್ವೈಸ್ ಅನ್ನ ಕೊಡ್ತಿದ್ದಾರೆ. ಅದನ್ನ ತಗೊಳ್ಳಿ, ಅದರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ. ಜೊತೆಗೆ ತಾಯಿ ಮಗುನ ಮಂದಿರ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ, ಅದು ತಾಯಿ ಮಗುಗೆ ಸಂಬಂಧಪಟ್ಟಂಗೆ ಇರುವಂತ ನೆಗೆಟಿವ್ ಎನರ್ಜಿ. ಅದನ್ನ ರಿಮೂವ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮದುವೆ ಆಗಬೇಕು, ತಾಯಿ ಮಗು ಕ್ಷೇಮವಾಗಿ ಇರ್ಬೇಕು. ಸೊ ಮುಂದಕ್ಕೆ ಮದುವೆ ಆಗಿ ಮಕ್ಕಳಾಗೋವರೆಗೂ ಆ ನೆಗೆಟಿವ್ ಎನರ್ಜಿ ಹಾಗೆ ಇರುತ್ತೆ. ಅದನ್ನ ರಿಮೂವ್ ಮಾಡಿ, ಅದು ಒಂದು ರಕ್ಷಾ ಕವಚವಾಗಿ ನೀವು ನಿಂತು ನೋಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಗಣೇಶನಿಗೆ ತುಂಬಾ ಕೋಪ ಬರ್ತಿದೆ, ಹಾಗಾಗ್ದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಕೆಲಸದ ವಿಚಾರದಲ್ಲಿ ತುಂಬಾ ಶತ್ರುಗಳು ಜಾಸ್ತಿ ಆಗಿದ್ದಾರೆ. ಆ ಶತ್ರು ಬಾಧೆಯನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರೋದಕ್ಕೆ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ದೇವಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಯಶಸ್ಸು ನಿಮ್ದಾಗತ್ತೆ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಒಂದು ವಿನ್ನಿಂಗ್ ಮೂಮೆಂಟ್ ಬರುತ್ತೆ, ಒಂದು ಟ್ರೋಫಿ ಬರುವಂಥದ್ದು, ಲವ್ ಪ್ರೊಫೈಲ್ ಬರುವಂಥದ್ದು, ಹೆಚ್ಚಿನ ನಿಮ್ಮ ಇಚ್ಛೆ ಏನಿದೆ ಅದೆಲ್ಲವೂ ಕೂಡ ಈಡೇರುವಂತ ಸಾಧ್ಯತೆ ಇದೆ. ಸೊ ಎಸ್, ನಿಮ್ಮ ಮುಗ್ಧತೆ ಹೀಗೆ ಇರ್ಲಿ. ಮಗುವಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನ ಹೀಗೆ ಮುಂದುವರಿಸಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಶಿವನ ಆಲಯಕ್ಕೆ ಹೋಗಿ ರುದ್ರಾಭಿಷೇಕನ ಮಾಡಿಸಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ಪ್ರಾಪರ್ಟಿನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಡಿವೈನ್ ಗೈಡೆನ್ಸ್ ಏನಿದೆ ಅದನ್ನ ಕೇಳಿ ಮುಂದುವಡಿರಿ. ನಿಮ್ಮ ಕ್ರೌನ್ ಚಕ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದು ತಲುಪಿದೆ. ಇನ್ನೇನಿದ್ರು ದೇವರು ನಿರ್ಧಾರ ತಗೊಳ್ತಾರೆ, ಸ್ವಲ್ಪ ತಾಳ್ಮೆ ಇರ್ಲಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇರಬಹುದು ಅಥವಾ ಫ್ಯಾಮಿಲಿ ವಿಚಾರಗಳಿರಬಹುದು, ಒಂದಷ್ಟು ಬಿಸ್ನೆಸ್ ವಿಚಾರಗಳಿರ್ಬೋದು. ಎಲ್ಲವೂ ಕಂಟ್ರೋಲಿಗೆ ತಗೊಳ್ಳಿ. ನಿಮ್ಮ ಕಂಟ್ರೋಲಿಗೆ ಎಲ್ಲವನ್ನು ತಗೊಂಡ್ರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆ ಇದೆ. ಸದ್ಯಕ್ಕೆ ಎಲ್ಲ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಇದರಿಂದ ಒಳ್ಳೇದಾಗುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಸಂಗೀತ ಅಭ್ಯಾಸ ಅಥವಾ ಮ್ಯೂಸಿಕಲ್ ಫೀಲ್ಡ್ ಅಥವಾ ನಿಮ್ಮ ಜೀವನದ ಸರಿಗಮಪ ಸರಿಯಾಗಿ ನಡೀತಾ ಇಲ್ಲ ಅಂದ್ರೆ ಅದು ಚೆನ್ನಾಗಿ ನಡೆಯೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದು ವಿಶೇಷವಾದಂಥ ಮ್ಯೂಸಿಕ್ ವರ್ಲ್ಡ್ ವೈಸ್ ಅಲ್ಲಿ ಬರುತ್ತೆ, ಅದು ತುಂಬಾ ಹೆಚ್ಚಿನ ಹೆಸರು ಮಾಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲೂ ಅಷ್ಟೇ ಏನೋ ಒಂದು ಹೊಸ ವಿದ್ಯೆ ಕಲ್ತಿರೋ ವಿದ್ಯೆ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಒಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.